ಸರಿಪಡಿಸಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಬಂಜಾರ ಸಂಘ ಇವತ್ತಿನಿಂದ ಅನಿರ್ದಿಷ್ಟವಾದಂತಹ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ನಮಗೆಲ್ಲ ಗೊತ್ತಿತ್ತು, ಸದಾಶಿವ ಆಯೋಗ ವರದಿ ಕೂಡ ನಮಗೆ ಮಾರಕವಾಗಿ ಬಂದಿತ್ತು. ಮಾಧುಸ್ವಾಮಿ ವರದಿಯಲ್ಲಿ ನಮಗೆ 4.5% ಬಂದಿತ್ತು ಬಂಜಾರ ಬೋವಿ ಕೊರ್ಚಾ ಕುರ್ಮಾ ಸಮುದಾಯಗಳಿಗೆ. ಅದು ನಮ್ಮ ಸಮಾಜಕ್ಕೆ ತೃಪ್ತಿ ಸಮಾಧಾನ ತರಲಿಲ್ಲ. ಸಮಾಜ ಜನಸಂಖ್ಯೆ ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ರು ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ, ತಾರತಮ್ಯ ಎಸಗ್ತಾ ಇದೆ ಸರ್ಕಾರ ಅಂತ ಹೇಳಿ ಸಮಾಜದ ಎಲ್ಲರೂ ಕೂಡ ಉಗ್ರ ರೂಪ ತಾಳಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನು ತರಿಸಿಕೊಂಡು ಅದನ್ನು ಒಪ್ಪಿಕೊಂಡು ಈ ಸಮಾಜಕ್ಕೆ ಬಹಳ ದೊಡ್ಡ ದ್ರೋಹ, ಅನ್ಯಾಯವನ್ನು ಎಸಗಿದೆ. ಈ ಅನ್ಯಾಯದ ವಿರುದ್ಧ ಇವತ್ತು ಜಿಲ್ಲಾದ್ಯಂತ ಪ್ರತಿ ತಾಂಡಗಳಿಂದ ನಮ್ಮ ಸಮಾಜದ ಪ್ರತಿಯೊಬ್ಬರು ಮನೆಯಿಂದ ಎಲ್ಲರೂ ಇವತ್ತು ಹೊರಟು ಬರ್ತಾ ಇದ್ದಾರೆ. ಇದು ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇರುತ್ತೆ. ನಮ್ಮ ಬೇಡಿಕೆಗಳು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಬೇಕು. ಅಸ್ಪೃಶ್ಯ ಅನ್ನುವಂತಹ ತಾರತಮ್ಯದ ಪದಗಳನ್ನು, ಅಸಂವಿಧಾನಿಕ ಪದಗಳನ್ನು ಏನಿವತ್ತು ಸರ್ಕಾರ ಸೇರಿಸಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಈ ವಿಷಯವನ್ನು ಮಾತನಾಡಿದ್ದಾರೆ. ಈ ಪದವನ್ನು ತೆಗಿಬೇಕು. ನಾವೆಲ್ಲ ದಮನಿತ ಸಮುದಾಯಗಳು ಅಂತ ಹೇಳಿ ಸೇರಿಸಬೇಕು. ಆದಿವಾಸಿಗಳಿಗೆ ಪ್ರತ್ಯೇಕವಾದಂತಹ ಮೀಸಲಾತಿಯನ್ನು ಕೊಡಬೇಕು. ಖಾಸಗಿ ವಲಯಗಳಲ್ಲೂ ಕೂಡ ಅವರಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕು. ಇತರೆ ಸಮುದಾಯಗಳಿಗಿಂತ ನಾವು ಎಲ್ಲ ಹಂತಗಳಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ನಾವು ಕೆಳಮಟ್ಟದಲ್ಲಿದ್ದರೂ ಕೂಡ ನಮ್ಮನ್ನು ಸರ್ಕಾರ ಗುರುತಿಸದೆ ನಮಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದೆ. ಇದು ಸರಿಯಾಗಬೇಕು. ಸರಿಯಾಗುವವರೆಗೂ ಈ ಸಮಾಜ ಇಲ್ಲಿಂದ ಕದಲಲ್ಲ ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿ ಇವತ್ತಿಂದ ಧರಣಿ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಕೂತಿದ್ದೀವಿ.